ನೀಲಾವಳ್ಳಿ ಎಂಬ ಸಣ್ಣ ಹಳ್ಳಿಯ ಹತ್ತಿರ ಗಾಢ ಕಾಡಿನೊಳಗೆ ನೀಲಮರೆ ಎನ್ನುವ ಸ್ಥಳವಿತ್ತು. ಆ ಸ್ಥಳಕ್ಕೆ ಸಂಜೆ ನಂತರ ಯಾರೂ ಹೋಗುವುದಿಲ್ಲ. ಅಲ್ಲಿ ಅಳುವಂತೆ ಕೇಳಿಸುವ ಮಹಿಳೆಯ ರೋದನ, ಕತ್ತಲಲ್ಲಿ ಕಾಣಿಸಿಕೊಳ್ಳುವ ಬಿಳಿ ನೆರಳು. ಎಲ್ಲರೂ ಅದನ್ನು ರಾಕ್ಷಸಿ ರಾಧಿಕಾ ಎಂದು ಕರೆಯುತ್ತಿದ್ದರು. ಆದರೆ ಆ ರಾಕ್ಷಸಿಗೆ ಹಿಂದೆ ಮನುಷ್ಯರ ಜೊತೆ ಬದುಕಿತ್ತು. ಒಂದು ನವಿರು ಹೃದಯ, ಒಂದು ಕರುಣಾಜನಕ ಜೀವ. ರಾಧಿಕಾ ಅಜ್ಜನ ಮನೆ ಬಾಗಿಲಲ್ಲಿ ಕುಳಿತು ಕಾಗೆಗಳಿಗೆ ಬೆಳೆದ ಅಕ್ಕಿಯನ್ನು ಬೀಳಿಸುತ್ತಿದ್ದಳು. ಅಜ್ಜ ಹೇಳುತ್ತಿದ್ದರು, ಮಗಳೇ, ನೀನು ನಮ್ಮ ಮನೆಯ ಬೆಳಕು ಎಂದು. ಹಳ್ಳಿಯವರು ಹೇಳುತ್ತಿದ್ದರು, ರಾಧಿಕಾ ಬಂದರೆ ಮನೆಯೊಳಗೆ ಮಂಗಳ. 3ರ ಹರೆಯದಿಂದಲೇ ತಾಯಿ ತಂದೆಯನ್ನು ಕಳೆದುಕೊಂಡಳು ರಾಧಿಕಾ. ಆದರೂ ಆಕೆಯ ಮುಖದಲ್ಲಿ ಮಗುತನದ ನಗು ಬಿಡಲಾಗದು. ಹಳ್ಳಿಯ ಮಕ್ಕಳಿಗೆ ಕಥೆ ಹೇಳುತ್ತಾ ಹಿರಿಯರಿಗೆ ಕೆಲಸ ಮಾಡಿಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದಿದ್ದವಳು ರಾಧಿಕಾ. ಹಳ್ಳಿ ಸುಂದರವಾದರೂ ಒಬ್ಬನಿದ್ದ. ಜಮೀನ್ದಾರ ಸತ್ಯಪ್ಪನ ಮಗ ಶೇಷಗಿರಿ. ಅವನಿಗೆ ಹಣ, ಅಹಂಕಾರ, ಅಧಿಕಾರ. ರಾಧಿಕಳ ಮೇಲಿದ್ದ ಕಣ್ಣು ಕಳಪೆ. ಅವಳ ನಿಷ್ಕಲಂಕತನ ಅವನನ್ನು ಇನ್ನಷ್ಟೇ ಅಸ್ವಸ್ಥವಾಗಿಸುತ್ತಿತ್ತು. ರಾಧಿಕಳ ಅಜ್ಜನಿಗೆ ಜ್ವರ ಕಾಯಿಲೆ ಬಂದು ಬಿಡ್ತು. ಅದಕ್ಕೋಸ್ಕರ ಔಷಧಿ ಗಿಡಗಳಿಗೆ ರಾಧಿಕಾ ಕಾಡಿಗೆ ಹೋಗಬೇಕಾಗುತ್ತದೆ. ಹಳ್ಳಿಯವರು ಎಚ್ಚರಿಸುತ್ತಾರೆ, ಕಾಟ ಕೊಡ್ತಾ ಇದ್ದಾನೆ ಶೇಷಗಿರಿ, ಜಾಗ್ರತೆ ಮಗ ಎಂದು. ಆದರೆ ರಾಧಿಕಾ ಅಜ್ಜನಿಗಾಗಿ ಹೊರಡುತ್ತಾಳೆ. ತೀವ್ರ ಗಾಳಿ, ಇಳಿದ ಮುಸುಕು ಮಳೆ, ಕಾಡಿನ ಎಲೆಗಳ ಮೇಲೆ ಹನಿ ಹನಿ ಪಡುವ ಶಬ್ದ. ಆ ಮೌನ ಕತ್ತಲಿನಲ್ಲಿ ಶೇಷಗಿರಿ ಅವಳನ್ನು ಹಿಂಬಾಲಿಸುತ್ತಾನೆ. ರಾಧಿಕಾ ಸಮಯಕ್ಕೆ ಅರಿತು ಓಡುತ್ತಾಳೆ. ಕಾಡಿನೊಳಗೆ ಹೆಜ್ಜೆಗದ್ದಲ, ಉಸಿರಾಟ, ಭಯ, ಕತ್ತಲು. ಕಾಲು ಜಾರಿ ಬಿದ್ದಾಗ ಶೇಷಗಿರಿ ಕೈ ಹಾಕಿ ಎಳೆಯುವಾಗ ಅವನಿಗೆ ತಾನೇ ತಪ್ಪಾಗಿ ಹೊಡೆದ ಗಾಯ. ಒಂದು ಕಿರುಚಾಟ. ಅವಳು ನೆಲಕ್ಕುರುಳುತ್ತಾಳೆ. ಓಕೆ ಹೇಳುವಷ್ಟು ಸಮಯವೂ ಅವಳಿಗೆ ಸಿಗುವುದಿಲ್ಲ. ಶೇಷಗಿರಿ ಬೆಚ್ಚಿ ಬಿದ್ದು ಓಡಿ ಹೋಗುತ್ತಾನೆ. ರಾಧಿಕಾ ಜೀವ ಯತ್ನ ಕೊಡುವಾಗ ಕಣ್ಣುಗಳು ಕತ್ತಲಿನಲ್ಲಿ ನಿಧಾನವಾಗಿ ಮುಚ್ಚುತ್ತವೆ. ಅನ್ಯಾಯವಾಗಿ ಸತ್ತು ಬಿದ್ದ ರಾಧಿಕಾಳ ಆತ್ಮ ಸಮಾಧಾನ ಕಾಣಲಾರದೆ ಮಳೆಯ ನೀರಿನಲ್ಲಿ ಆಕೆಯ ರಕ್ತ ಕಪ್ಪಾಗುತ್ತಾ ಹೋಯಿತು. ಗಾಳಿಯಲ್ಲೇ ತಣ್ಣನೆಯ ಚಿಟ್ಟೆ ಶಬ್ದ. ಸತ್ತ ಕ್ಷಣದಿಂದಲೇ ಆಕೆ ಮನಸ್ಸಿನ ನೋವಿನಿಂದ ಒಂದು ಭಯಾನಕ ತರಂಗಕ್ಕೆ ಬದಲಾಗುತ್ತಾಳೆ. ಸೌಮ್ಯ ಮನಸ್ಸು ಗಾಢ ಕೋಪಕ್ಕೆ ತಿರುಗುತ್ತದೆ. ರೋಧನ, ಕೂಗು ಕಾಡಿನೊಳಗೆ ಪ್ರತಿಧ್ವನಿಸುತ್ತದೆ. ಆ ರೋಧನವೇ ಹಳ್ಳಿಯವರಿಗೆ ಕೇಳಿಸೋ ರಾಕ್ಷಸಿ ರಾಧಿಕಾ ಮೊದಲ ನಿಶಾನೆ. ಹಳ್ಳಿಯಲ್ಲಿ ದುಷ್ಟ ಜನರು ಒಬ್ಬೊಬ್ಬರಾಗಿ ಕಾಣೆಯಾಗಲು ಶುರುವಾದರು. ಮದ್ಯ ಕುಡಿಯುವವರು, ಹೆಣ್ಣಿಗೆ ತೊಂದರೆ ಕೊಡುವವರು. ಅವರು ಕಾಡಿನ ಹತ್ತಿರ ಹೋದರೆ ಮರಳಿ ಬರುವುದಿಲ್ಲ. ಬೆಳಿಗ್ಗೆ ಮಾತ್ರ ದೊರೆಯೋದು ಹಾಳಾಗಿರುವ ಬಟ್ಟೆ, ರಕ್ತದ ಕಲೆ, ಮುರಿದ ಕೊಂಬೆ. ರಾಧಿಕಳ ಆತ್ಮ ಕೋಪಗೊಂಡಿದೆ. ಆದರೂ ಸತ್ಯ ಹೊರಬರುವುದಿಲ್ಲ. ಹಳ್ಳಿಗೆ ವರ್ಷಗಳ ನಂತರ ಅರ್ಜುನ್ ಬರುವನು.
ರಾಧಿಕಾ ಸತ್ತ ವಿಷಯ ಅವನಿಗೆ ತಿಳಿಯದೇ ಇರುವುದಿಲ್ಲ. ಅದನ್ನು ಕೇಳಿದ ಕ್ಷಣ ಅವನ ಕಣ್ಣು ಕಣ್ಣೀರಾಗುತ್ತದೆ. ನಾನಿಲ್ಲದಾಗ ಆಕೆ ಒಂಟಿಯಾಗಿರುತ್ತಿದ್ದಳು. ಯಾರೂ ಸಹಾಯ ಮಾಡಲಿಲ್ಲವ ಎಂದುಕೊಂಡನು. ರಾಧಿಕಾಳ ಆತ್ಮಕ್ಕೆ ಶಾಂತಿ ಕೊಡದೆ ನಾನು ಸುಮ್ಮನಿರುವುದಿಲ್ಲ. ಅರ್ಜುನ್ ರಾತ್ರಿ ಕಾಡಿಗೆ ಹೋಗುವನು. ನೀಲಮರೆ ಹತ್ತಿರ ತಂಪಾದ ಗಾಳಿ. ಅದೇ ಕ್ಷಣದಲ್ಲಿ ಮರಗಳ ಮಧ್ಯೆ ಬಿಳಿ ನೆರಳು. ರಾಕ್ಷಸಿಯಾಗಿರುವ ರಾಧಿಕಾ ಅವನ ಎದುರಿಗೆ ಕಾಣಿಸಿಕೊಳ್ಳುತ್ತಾಳೆ. ಜೋರಾಗಿ ಕೂಗುತ್ತಾಳೆ. ಮನುಷ್ಯನ ಮನಸ್ಸನ್ನೇ ಕತ್ತರಿಸುವಂತೆ ಕೂಗುತ್ತಾಳೆ. ಆದರೆ ಅರ್ಜುನ್ ಕಿರುಚುವುದಿಲ್ಲ, ಸುಮ್ಮನಿರುತ್ತಾನೆ. ಅವನು ಶಾಂತ ನಿಶ್ಚಲವಾಗಿ ಹೇಳುತ್ತಾನೆ, ರಾಧಿ, ನಾನು ಅರ್ಜುನ್. ನಿನಗೆ ಆದ ಅನ್ಯಾಯಕ್ಕೆ ಸೇಡು ತೀರಿಸಲು ನಾನು ಬಂದಿದ್ದೇನೆ. ನಿನ್ನ ನೋವು ಅಂತ್ಯ ಮಾಡಲು ಬಂದಿದ್ದೇನೆ. ರಾಧಿಕಳ ಕಣ್ಣುಗಳು ಬದಲಾಗುತ್ತವೆ. ಆಕೆಯ ಮುಖದಲ್ಲಿ ಕೋಪ ಕಡಿಮೆಯಾಗುತ್ತಾ ಹಳೆಯ ಪರಿಚಿತ ನವಿರು ನೋವು ಮೇಲೆತ್ತುತ್ತದೆ. ಅರ್ಜುನ್ ಹಳ್ಳಿಯ ಮುಂದೆ ಸತ್ಯ ಬಹಿರಂಗ ಮಾಡುತ್ತಾನೆ. ತಪ್ಪು ಮಾಡಿದ ಶೇಷಗಿರಿ ಭಯದಲ್ಲಿ ಕುಸಿದು ಬಿಡುತ್ತಾನೆ. ಹಳ್ಳಿ ಜನರು ನಾಚಿಕೆ, ಕೆಡುಕು, ಪಶ್ಚಾತ್ತಾಪದಲ್ಲಿ ಸಿಲುಕುತ್ತಾರೆ. ಅರ್ಜುನ್, ರಾಧಿಕಾ ತಪ್ಪೇ ಮಾಡಲಿಲ್ಲ. ತಪ್ಪು ನಮ್ಮದು. ನಾವು ಮೌನವಾಗಿದ್ದೇವೆ. ಹಳ್ಳಿಯವರು ಸೇರಿ ಕ್ಷಮೆ ಕೇಳುತ್ತಾರೆ. ಅರ್ಜುನ್ ದೀಪ ಹಚ್ಚಿ ಹೇಳುತ್ತಾನೆ, ರಾಧಿ, ನೀನು ದುಷ್ಟಳಲ್ಲ. ನೀನು ನ್ಯಾಯಕ್ಕಾಗಿ ಹೋರಾಡಿದ ಆತ್ಮ. ರಾಧಿಕಾ ರೋದನದಲ್ಲಿ ಮೃದುವಾಗುತ್ತಾಳೆ. ನೀಲ ಬೆಳಕು ಆಕೆಯ ದೇಹವನ್ನು ಆವರಿಸುತ್ತದೆ. ಹಳೆಯ ನೆನಪುಗಳೊಂದಿಗೆ ಅವಳು ನಿಧಾನವಾಗಿ ಗಾಳಿಯಲ್ಲಿ ಕರಗುತ್ತಾಳೆ. ಕಾಡು ಮತ್ತೆ ಶಾಂತವಾಗುತ್ತದೆ. ಹಳ್ಳಿಯವರು ಆ ಸ್ಥಳದಲ್ಲಿ ನ್ಯಾಯದ ದೇವತೆ ರಾಧಿಕಾ ಎಂಬ ಸಣ್ಣ ದೇವಾಲಯ ಕಟ್ಟುತ್ತಾರೆ. ಯಾರಾದರೂ ಅನ್ಯಾಯ ಮಾಡಲಿಕ್ಕೆ ಹೊರಟರೆ ಒಂದು ಗಾಳಿ ಬೀಸುತ್ತದೆ. ಅವರ ಕಿವಿಯಲ್ಲಿ ಕೇಳುವಂತೆ, ರಾಧಿಕಾ ನೋಡುತ್ತಿದ್ದಾಳೆ ಎಂದು. ಈ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸುಂದರವಾದ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೊಂದು ಕಥೆಯಲ್ಲಿ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬೈ ಬೈ. ಟೇಕ್ ಕೇರ್.